ನಮಸ್ಕಾರ. ಸ್ಪೇಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾಗೌಡ. ಇರಾನ್ ಹಾಗೂ ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಯುದ್ಧದ ಸಂಘರ್ಷ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇದರ ದೊಡ್ಡ ಮಟ್ಟದ ಎಫೆಕ್ಟ್ ಭಾರತದ ಮೇಲೆ ಈಗಾಗಲೇ ಬಂದ್ಬಿಟ್ಟಿದೆ. ಬಹಳ ಮುಖ್ಯವಾಗಿ ದೇಶದಲ್ಲಿ ಸಿಲಿಂಡರ್ ಅಭಾವ ಸೃಷ್ಟಿಯಾಗಿರೋದು, ನಾವೆಲ್ಲರೂ ಕೂಡ ಪ್ರತಿದಿನ ಆ ಸಮಸ್ಯೆಯನ್ನು ಫೇಸ್ ಮಾಡ್ತಾ ಇರೋದು ಕೂಡ ಗೊತ್ತಿದೆ. ಎಷ್ಟೋ ಹೋಟೆಲ್ಗಳು ಬಾಗಿಲನ್ನು ಮುಚ್ಕೊಂಡ್ಬಿಟ್ಟಿದೆ. ಈ ಹಿನ್ನೆಲೆ ಬೆಂಗಳೂರಿನ ಹೋಟೆಲ್ಗಳಿಗೆ ಗ್ಯಾಸ್ ಸಿಲಿಂಡರ್ ಕೋರಿ ರಿಟ್ ಅರ್ಜಿ ಒಂದನ್ನು ಸಲ್ಲಿಕೆ ಮಾಡಲಾಗಿದೆ. ನೋಡಿ, ಹೋಟೆಲನ್ನು ಮುಚ್ಚಿರೋದ್ರಿಂದ ಹಾಲು ತರಕಾರಿ ಮಾರಾಟಗಾರರಿಗೂ ಕೂಡ ಇದೀಗ ತೊಂದರೆಗಳಾಗ್ತಾ ಇದೆ. ಹೋಟೆಲ್ಗಳು ಓಪನ್ ಆದರೆ ಹಾಲು ತರಕಾರಿ ಮಾರಾಟ ಆಗುತ್ತೆ. ಹೋಟೆಲ್ಗಳೇ ಓಪನ್ ಆಗಲಿಲ್ಲ ಅಂದರೆ ಪಾಪ ಹಾಲು ತರಕಾರಿನ ಯಾರು ಕೊಂಡ್ಕೊಳ್ತಾರೆ? ಕೇವಲ ಸಾರ್ವಜನಿಕರು ಮನೆ ಬಳಕೆಗೆ ಮಾತ್ರ ಕೊಂಡ್ಕೊಳ್ತಾರೆ. ಹೀಗಾಗಿ ಅವರ ವ್ಯಾಪಾರ ಕುಸಿದೋಗುತ್ತೆ. 40,000 ಹೋಟೆಲ್, 6 ಲಕ್ಷ ಕಾರ್ಮಿಕರಿಗೆ ಸಮಸ್ಯೆಯಾಗಿರೋದು. ನೋಡಿ, ಈಗಾಗಲೇ ಗ್ಯಾಸ್ ಸಿಲಿಂಡರ್ ಪೂರೈಕೆಗೆ ನಿರ್ದೇಶನವನ್ನು ಕೊಡೋದಕ್ಕೆ ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ನಿಂದ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಹಾಕಲಾಗಿದೆ. ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳನ್ನು ಈ ಕೇಸ್ನಲ್ಲಿ ಪ್ರತಿವಾದಿಗಳನ್ನು ಹಾಕಿಸಿದ್ದಾರೆ. ಹೋಟೆಲ್ ಬಂದ್ ಆಗಿರೋದ್ರಿಂದ ಹಾಲು ತರಕಾರಿ ಮಾರಾಟಗಾರರಿಗೂ ತೊಂದರೆಯಾಗಿದೆ. 40,000 ಹೋಟೆಲ್, 6 ಲಕ್ಷ ಕಾರ್ಮಿಕರಿಗೆ ಸಮಸ್ಯೆಯಾಗಿದೆ. ಹೀಗಾಗಿ ಗ್ಯಾಸ್ ಸಿಲಿಂಡರ್ ಪೂರೈಕೆಗೆ ನಿರ್ದೇಶನ ನೀಡುವಂತೆ ಅಸೋಸಿಯೇಷನ್ ಪರ ವಕೀಲ ಕೆ ಸತೀಶ್ ಭಟ್ ಅವರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಏನೋ ಗ್ಯಾಸ್ ಸಿಲಿಂಡರ್ ಕೋರಿ ರಿಟ್ ಅರ್ಜಿ ವಿಚಾರಣೆಯನ್ನು ನಡೆಸಿದಂಥ ನ್ಯಾಯಾಲಯ ರಾಜ್ಯದಲ್ಲಿ ಎಷ್ಟು ಗ್ಯಾಸ್ ಸಿಲಿಂಡರ್ ಲಭ್ಯ ಇದೆ, ರಾಜ್ಯವಾರು ಈ ತಿಂಗಳು ಎಷ್ಟು ಸಿಲಿಂಡರ್ಗಳನ್ನು ಹಂಚಿಕೆ ಮಾಡಲಾಗಿದೆ, ಈ ತಿಂಗಳು ಕರ್ನಾಟಕಕ್ಕೆ ಎಷ್ಟು ಸಿಲಿಂಡರ್ಗಳನ್ನು ಹಂಚಿಕೆ ಮಾಡಲಾಗಿದೆ ಅನ್ನೋದರ ಬಗ್ಗೆ ಮಾಹಿತಿ ಕೊಡಿ ಅಂಥೇಳಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ನಿರ್ದೇಶನವನ್ನು ಕೊಟ್ಟಿದೆ. ಇದರ ಆಧಾರದ ಮೇಲೆ ನಮ್ಮ ಕರ್ನಾಟಕಕ್ಕೆ ಎಷ್ಟು ಸಿಲಿಂಡರ್ಗಳ ಅವಶ್ಯಕತೆ ಇದೆ ಅನ್ನೋದನ್ನು ಹೈಕೋರ್ಟ್ ಪರಿಗಣನೆಗೆ ತೆಗೆದುಕೊಂಡು ಆಮೇಲೆ ನಮ್ಮ ಕರ್ನಾಟಕಕ್ಕೆ ಸಿಲಿಂಡರ್ ಅವಶ್ಯಕತೆಗಳನ್ನು ಹೇಗೆ ಪೂರೈಸಬೇಕು, ಎಲ್ಲಿಂದ ಪೂರೈಸಬೇಕು ಅನ್ನೋದನ್ನು ಕೋರ್ಟ್ ಡಿಸೈಡ್ ಮಾಡುತ್ತೆ. ಇದರ ನಡುವೆ ದೇಶದಲ್ಲಿ ಸಿಲಿಂಡರ್ ಅಭಾವ ಸೃಷ್ಟಿಯಾಗಿರೋದು, ಅದರ ಜೊತೆಗೆ ಹೋಟೆಲ್ಗಳು ಬಾಗಿಲು ಮುಚ್ಚುತ್ತಾ ಇರೋದು, ಮತ್ತೊಂದು ಕಡೆ ಆಟೋ ಚಾಲಕರು ಕೂಡ ಪರದಾಡ್ತಿದ್ದಾರೆ. ಕಾರಣ ಅವರು ಕೂಡ ಆ ಗ್ಯಾಸ್ನಿಂದಲೇ ಆಟೋಗಳನ್ನು ರನ್ ಮಾಡೋದು. ಕೈಗಾರಿಕೆಗಳು ಕೂಡ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದೆ. ಇದರ ನಡುವೆ ಸಿಲಿಂಡರ್ ಪೂರೈಕೆಯಲ್ಲೂ ರಾಜ್ಯಕ್ಕೆ ಕೇಂದ್ರ ಅನ್ಯಾಯ ಮಾಡ್ತಿದೆ ಎನ್ನುವಂಥ ಆರೋಪ ಕೇಳಿಬಂದಿದೆ. ಇದೇನು ಹೊಸದಲ್ಲ. ನಮ್ಮ ರಾಜ್ಯಕ್ಕೆ ಏನೇ ಸಮಸ್ಯೆಗಳಾದರೂ ಅದು ಕೇಂದ್ರದ ಮೇಲೆ ಬೊಟ್ಟು ಮಾಡಿ ತೋರಿಸುವಂಥದ್ದು ನಮ್ಮ ಸರ್ಕಾರದ ಒಂದು ಕೆಲಸ ಆಗೋಗ್ಬಿಟ್ಟಿದೆ. ಸೊ ಹಾಗಾಗಿ ಈಗ ಬೇರೆ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಸಿಲಿಂಡರ್ಗಳ ಕೊರತೆ ಆಗ್ತಾ ಇದೆ. ಅದಕ್ಕೆ ಕಾರಣ ಕೇಂದ್ರ ಸರ್ಕಾರ ಅನ್ನುವಂಥ ಆರೋಪ ಮಾಡಿರೋದು ರಾಜ್ಯ ಸರ್ಕಾರ. ಇದರ ನಡುವೆ ಕರ್ನಾಟಕಕ್ಕೆ ಎಷ್ಟು ಸಿಲಿಂಡರ್ಗಳು ಪೂರೈಕೆ ಆಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಕೂಡ ಎದ್ದಿದೆ. ಸಿಲಿಂಡರ್ ಪೂರೈಕೆಯಲ್ಲಿ ಕೇಂದ್ರ ಸರ್ಕಾರ ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣದಂತೆ ನಡೆದುಕೊಳ್ತಾ ಇದೆ. ಕಮರ್ಷಿಯಲ್ ಗ್ಯಾಸ್ ಹಂಚಿಕೆಯಲ್ಲಿ ರಾಜ್ಯಕ್ಕೆ ಭಾರಿ ಅನ್ಯಾಯ ಆಗಿದೆ ಎನ್ನುವಂಥ ಆರೋಪವನ್ನು ಬೆಂಗಳೂರು ಹೋಟೆಲ್ ಸಂಘದ ಜಂಟಿ ಕಾರ್ಯದರ್ಶಿಯೇ ಮಾಡ್ತಿದ್ದಾರೆ. ಪಕ್ಕದ ರಾಜ್ಯ ತಮಿಳುನಾಡಿಗೆ 72,000 ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಹಂಚಿಕೆಯಾಗಿದ್ದರೆ ಇತ್ತ ಕರ್ನಾಟಕಕ್ಕೆ ಕೇವಲ 44,000 ಗ್ಯಾಸ್ ಹಂಚಿಕೆಯಾಗಿದೆ ಅಂತ ಹೇಳಿ ವರದಿ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಸಿಲಿಂಡರ್ ಅಭಾವದಿಂದ ನಾನಾ ಸಮಸ್ಯೆಗಳು ಉಂಟಾಗಿದೆ. ಹೀಗಾಗಿ ಕೇಂದ್ರ ಸರ್ಕಾರವೇ ನಮಗೆ ಅನ್ಯಾಯ ಮಾಡ್ತಾ ಇದೆ ಅನ್ನುವಂಥ ಆರೋಪ ಬಹಳ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ರಾಜ್ಯ ನಿರೀಕ್ಷೆ ಮಾಡಿದ್ದು ಕನಿಷ್ಠ 1.50 ಅಂದರೆ ಸುಮಾರು 1.5 ಲಕ್ಷ ಗ್ಯಾಸ್ ಸಿಲಿಂಡರ್ಗಳು. ಆದರೆ ರಾಜ್ಯಕ್ಕೆ ಸಿಕ್ಕಿದ್ದು ಕೇವಲ 44,000 ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳು ಅಂಥೇಳಿ ಕೆಲವರು ಅಸಮಾಧಾನವನ್ನು ಹೊರಹಾಕ್ತಿದ್ದಾರೆ. ಹೋಟೆಲ್ ಅಸೋಸಿಯೇಷನ್ನಿಂದ ಹಾಕಲಾಗಿರುವಂತಹ ರಿಟ್ ಅರ್ಜಿಯ ವಿಚಾರಣೆ ನಡೆದ ಮೇಲೆ ಗ್ಯಾಸ್ ಪೂರೈಕೆಯ ಬಗ್ಗೆ ಕರ್ನಾಟಕ ಹೈಕೋರ್ಟ್ ಖುಷಿ ಸುದ್ದಿ ಏನಾದರೂ ಕೊಡುತ್ತಾ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. ಕೆಲವೊಂದು ವಿಚಾರಗಳಲ್ಲಿ ಹೈಕೋರ್ಟ್ ಮೊರೆ ಹೋದಾಗ ಅಥವಾ ನ್ಯಾಯಾಲಯದ ಮೊರೆ ಹೋದಾಗ ಸತ್ಯಾಸತ್ಯತೆಗಳನ್ನು ಪರಿಶೀಲನೆ ಮಾಡಬೇಕಾಗತ್ತೆ. ಅಂಕಿ ಅಂಶಗಳನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕಾಗಿ ಬರುತ್ತೆ. ಬೇರೆ ಬೇರೆ ರಾಜ್ಯಗಳಿಗೆ ಎಲ್ಲಿಂದ ಗ್ಯಾಸ್ ಸಿಲಿಂಡರ್ಗಳು ಹೋಗ್ತಾ ಇದೆ, ನಮ್ಮ ಕರ್ನಾಟಕಕ್ಕೆ ಯಾಕೆ ಇಷ್ಟೊಂದು ಕಡಿಮೆ ಗ್ಯಾಸ್ ಸಿಲಿಂಡರ್ಗಳು ಬರ್ತಾ ಇದೆ, ಕಾಳಸಂತೆಯಲ್ಲಿ ಏನಾದರೂ ಮಾರಾಟ ಆಗ್ತಾ ಇದೆಯಾ, ಹೀಗೆ ಒಂದಷ್ಟು ಎನ್ಕ್ವೈರಿಗಳು ನಡೆಯುತ್ತೆ. ಹೈಕೋರ್ಟ್ನಿಂದ ಒಂದು ಟೀಮ್ ಕೂಡ ರಚನೆ ಆದರೂ ಆಗಬಹುದು. ಆ ಒಂದು ಟೀಮ್ ಏನು ಕೆಲಸ ಮಾಡುತ್ತಪ್ಪ ಅಂತಂದರೆ ಯಾವ ರೀತಿ ಗ್ಯಾಸ್ ಪೂರೈಕೆ ಆಗ್ತಾ ಇದೆ, ಎಲ್ಲೆಲ್ಲಿ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ, 44,000 ಗ್ಯಾಸ್ ಸಿಲಿಂಡರ್ಗಳು ಅಷ್ಟೇ ಸಿಕ್ಕಿರೋದಾ, ಇದೆಲ್ಲವನ್ನ ತನಿಖೆ ಮಾಡಿ ಒಂದು ರಿಪೋರ್ಟ್ ಕೊಡಿ ಅಂಥೇಳಿ ಒಂದು ಟೀಮನ್ನು ರಚನೆ ಮಾಡಿದ್ರೂ ಮಾಡಬಹುದು. ಹಂಗೆ ಮಾಡಿದಾಗ ನಿಜವಾದಂಥ ಅಂಕಿಅಂಶಗಳು ಬೆಳಕಿಗೆ ಬರುತ್ತೆ. ಅದರ ಆಧಾರದ ಮೇಲೆ, ಆ ಒಂದು ವರದಿಯ ಆಧಾರದ ಮೇಲೆ ಹೈಕೋರ್ಟ್ ನಮ್ಮ ಕರ್ನಾಟಕಕ್ಕೆ
ಎಷ್ಟು ಅವಶ್ಯಕತೆ ಇದೆ ಸಿಲಿಂಡರ್ಗಳು, ಅದನ್ನು ಹೇಗೆ ಬೇರೆ ಕಡೆಯಿಂದ ತರಿಸೋದು, ಅದಕ್ಕೆ ಏನೇನು ಫೆಸಿಲಿಟಿ ಬೇಕು ಅದನ್ನು ನೀವು ಮಾಡ್ಕೊಳ್ಳಿ ಅಂಥೇಳಿ ಒಂದು ನಮ್ಮ ರಾಜ್ಯ ಸರ್ಕಾರಕ್ಕೆ ಒಂದು ನಿರ್ದೇಶನವನ್ನು ಕೊಡುವಂಥ ಚಾನ್ಸಸ್ ಇದೆ. ಸೊ ಕಾದು ನೋಡೋಣ ಹೈಕೋರ್ಟ್ ಗ್ಯಾಸ್ ಸಿಲಿಂಡರ್ ವಿಚಾರದಲ್ಲಿ ಒಂದು ಖುಷಿ ಸುದ್ದಿಯನ್ನು ಕೊಡುತ್ತಾ ಅಂಥೇಳಿ.